Hello my dear students, welcome back to Learn Easily channel. I heard a fly buzz when I die. Poem by Emily Dickinson. ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಪದ್ಯದಲ್ಲಿ ಕವಿ ಎಮಿಲಿ ಡಿಕಿನ್ಸನ್ ರವರು ಸಾವಿಗೆ ಸಮೀಪವಾಗಿ ಒಂದು ಡೆತ್ ಬೆಡ್ ಮೇಲೆ ಮಲಗಿರ್ತಾರೆ. ಈ ಒಂದು ಪದ್ಯದ ಮೇಯ್ನ್ ಥೀಮನ್ನು ನೋಡಿದಾಗ ಡೆತ್ ಅಂತಕ್ಕಂಥದ್ದು, ಇಲ್ಲಿ ಆ ಒಂದು ಸಾವಿಗೆ ಡಿಸ್ಟರ್ಬ್ ಆಗಿ ಒಂದು ಫ್ಲೈ ಒಂದು ಫ್ಲೈನ ಬಜ್ ಸೌಂಡ್ ಅವರಿಗೆ ಡಿಸ್ಟರ್ಬನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಹಾಗೆ ಈ ಪದ್ಯದ ಒಂದು ಮೇಯ್ನ್ ಥೀಮ್ಗಳನ್ನು ಗಮನಿಸಿದಾಗ ಮರಣಾನಂತರದ ಜೀವನ, ಆಧ್ಯಾತ್ಮಿಕತೆಯ ಒಂದು ಜೀವನ ಮತ್ತು ಆಧ್ಯಾತ್ಮಿಕ ಹಾಗೂ ಭೌತಿಕ ಒಂದು ಜೀವನದ ನಡುವಿನ ವ್ಯತ್ಯಾಸದ ವಿಷಯಗಳನ್ನು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಒಂದು ನೊಣವು ಅಡ್ಡಿಪಡಿಸುವ ಸಂಕೇತವಾಗಿ ಇಲ್ಲಿ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಈ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿಯೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಕವಿ ಎಮಿಲಿ ಡಿಕಿನ್ಸನ್ ರವರು ಹೇಳ್ತಾ ಇದ್ದಾರೆ, ಐ ಹರ್ಡ್ ಎ ಫ್ಲೈ ಬಸ್ ವೆನ್ ಐ ಡೈಡ್. ದ ಸ್ಟಿಲ್ನೆಸ್ ಇನ್ ದ ರೂಮ್ ವಾಸ್ ಲೈಕ್ ದ ಸ್ಟಿಲ್ನೆಸ್ ಇನ್ ದ ಏರ್ ಬಿಟ್ವೀನ್ ದ ಹೀವ್ಸ್ ಆಫ್ ಸ್ಟಾರ್ಮ್. ನೋಡಿ, ಇಲ್ಲಿ ಮೊದಲ ಸಾಲಲ್ಲಿ ಐ ಹರ್ಡ್ ಎ ಫ್ಲೈ ಬಾಸ್ ವೆನ್ ಐ ಡೈಡ್, ನಾನು ಸತ್ತಾಗ ನೊಣವೊಂದು ಜಿಂಕರಿಸ್ತಾ ಇದೆ, ಅದು ನನಗೆ ಕೇಳಿಸಿದೆ, ನಾನು ಕೇಳಿಸ್ಕೊಂಡೆನು ಅಂತ. ಇಲ್ಲಿ ಕವಿ ಮರಣಾನಂತರದ ಅಥವಾ ಮರಣದ ಕ್ಷಣವನ್ನು ಸರಳ ಮತ್ತು ಒಂದು ಅನಿರೀಕ್ಷಿತವಾದ ಘಟನೆಯೊಂದಿಗೆ ನಮಗಿಲ್ಲಿ ಪರಿಚಯಿಸ್ತಾ ಇದ್ದಾರೆ. ಒಂದು ಸಾವಿನ ಗಂಭೀರ್ಯತೆಯನ್ನು ಒಂದು ಸಣ್ಣ ಸಾಮಾನ್ಯವಾದ ಒಂದು ನೊಣ ಜೇಂಕಾರದೊಂದಿಗೆ ಆ ಡೆತ್ತನ್ನು ವಿರೋಧಿಸ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ದ ಸ್ಟಿಲ್ನೆಸ್ ಇನ್ ದ ರೂಮ್, ಕೋಣೆಯಲ್ಲಿ ತುಂಬ ನಿಶ್ಶಬ್ದತೆ ಇದೆ. ಅಂದರೆ ಆ ಡೆತ್ ಮೂಮೆಂಟ್, ಆ ಸಾವಿನ ಕ್ಷಣದ ಸುತ್ತಲಿನ ಗಾಢವಾದ ಶಾಂತತೆಯನ್ನು ಈ ಸಾಲು ಹೇಳ್ತಾ ಇದೆ. ಕೋಣೆಯಲ್ಲಿ ಸ್ತಬ್ಧತೆಯ ಆ ಕ್ಷಣದ ಗಾಂಭೀರ್ಯವನ್ನು ಸೂಚಿಸ್ತಾ ಇದೆ. ವಾಸ್ ಲೈಕ್ ದ ಸ್ಟಿಲ್ನೆಸ್ ಇನ್ ದ ಏರ್, ಆ ರೂಮ್ನಲ್ಲಿದ್ದಂತಹ ಆ ಶಾಂತತೆ ಹೇಗಿದೆ ಅಂದರೆ ಗಾಳಿಯಲ್ಲಿನ ನಿಶ್ಶಬ್ದದಂತೆ ಇತ್ತು. ಕೋಣೆಯಲ್ಲಿನ ನಿಶ್ಶಬ್ದತೆಯು ಪ್ರಕೃತಿಯ ಶಾಂತಿಗೆ ಹೋಲಿಸ್ತಾ ಇದ್ದಾರೆ. ಇದು ಸಾವಿನ ಸಹಜತೆ ಮತ್ತು ಸಾವಿನ ಅನಿವಾರ್ಯತೆಯನ್ನು ಸೂಚಿಸ್ತಾ ಇದ್ದಾರೆ. ಬಿಟ್ವೀನ್ ದ ಹೀವ್ಸ್ ಆಫ್ ಸ್ಟಾರ್ಮ್, ಬಿರುಗಾಳಿಯ ಅಬ್ಬರದ ನಡುವೆ, ಅಂದರೆ ಬಿರುಗಾಳಿಯ 2 ಬಾರಿ ಅಬ್ಬರದ ನಡುವಿನ ವಿರಾಮದಂತೆ ಸಾವಿಗೂ ಮುನ್ನ ಒಂದು ರೀತಿಯ ಶಾಂತವಾದ ವಾತಾವರಣ ಇತ್ತು. ಇದು ಬಿರುಗಾಳಿಯ ನಂತರದ ಶಾಂತತೆಯಂತೆ ಸಾವಿಗೂ ಮುನ್ನದ ಒಂದು ಅನಿಶ್ಚಿತವಾದಂಥ ಶಾಂತಿಯನ್ನು ಸೂಚಿಸ್ತಾ ಇದೆ. ಇನ್ನು ಎರಡನೇ ಸ್ಟ್ಯಾನ್ಸಾಗೆ ಬಂದಾಗ, ದ ಐಸ್ ಅರೌಂಡ್ ಹ್ಯಾಡ್ ರಂಗ್ ದೆಮ್ ಡ್ರೈ ಆ್ಯಂಡ್ ಬ್ರೀತ್ಸ್ ವರ್ ಗ್ಯಾದರಿಂಗ್ ಫರ್ಮ್ ಫಾರ್ ದ ಲಾಸ್ಟ್ ಆನ್ಸೆಟ್ ವೆನ್ ದ ಕಿಂಗ್ ಬಿ ವಿಟ್ನೆಸ್ಡ್ ಇನ್ ದ ರೂಮ್. ನೋಡಿ, ಇಲ್ಲಿ ಎರಡನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಅವರ ಸುತ್ತಲೂ ಕುಳಿತಿರ್ತಕ್ಕಂತಹ ಜನರ ಕಣ್ಣುಗಳು ಒಣಗಿ ಹೋಗಿದ್ದವು ಅಂತ. ಅಂದರೆ ಅಗಲಿದವರ ಮೇಲಿನ ಒಂದು ಅಲ್ಲಿ ಸಾಯ್ತಾ ಇರ್ತಕ್ಕಂಥ ವ್ಯಕ್ತಿಯ ಸುತ್ತಲಿನ ಜನರ ಕಣ್ಣುಗಳು ಅತಿಯಾಗಿ ಹತ್ತಿದ್ದರು, ತುಂಬ ಅಳ್ತಾ ಇದ್ದಿದ್ದರಿಂದ ಆ ಕಣ್ಣುಗಳೆಲ್ಲ ಒಣಗಿ ಹೋಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದುಃಖ ಮತ್ತು ದುಃಖಿತರ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಬ್ರೀತ್ಸ್ ವರ್ ಗ್ಯಾದರಿಂಗ್ ಫರ್ಮ್, ಅವರು ಉಸಿರು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ರು. ಅಂದರೆ ಕೋಣೆಯಲ್ಲಿದ್ದವರು ಆ ವ್ಯಕ್ತಿ ಸಾವಿನ ಅಂತಿಮ ಕ್ಷಣಕ್ಕಾಗಿ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದರು ಎಂಬುದನ್ನು ಸೂಚಿಸುತ್ತೆ. ಇದು ಸಾವಿನ ನಿರೀಕ್ಷೆಯನ್ನು ಮತ್ತು ಅದರ ಗಾಂಭೀರ್ಯ, ಸಾವು ಅಂತಕ್ಕಂಥದ್ದು ಗಾಂಭೀರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಫಾರ್ ದ ಲಾಸ್ಟ್ ಆನ್ಸೆಟ್ ವೆನ್ ದ ಕಿಂಗ್ ಬಿ ವಿಟ್ನೆಸ್ಡ್ ಇನ್ ದ ರೂಮ್, ಕೊನೆಯ ಒಂದು ಆಗಮನಕ್ಕಾಗಿ ಆ ರಾಜನು ಕೋಣೆಯಲ್ಲಿ ಸಾಕ್ಷಿಯಾಗಿದ್ನು ಅಂತ. ಇಲ್ಲಿ ರಾಜ ಎಂಬುದು ಸಾವನ್ನು ಹೇಳ್ತಾ ಇದ್ದಾರೆ. ದೇವರು ಅಥವಾ ಮರಣದ ದೂತನನ್ನು ಸೂಚಿಸ್ತಾ ಇದ್ದಾರೆ. ಜನರು ಸಾವಿನ ಅಂತಿಮ ಕ್ಷಣಕ್ಕಾಗಿ, ಅಂದರೆ ಆತ್ಮವು ದೇಹವನ್ನು ತ್ಯಜಿಸುವ ಕ್ಷಣಕ್ಕಾಗಿ ಕಾಯ್ತಾ ಇದ್ದರು ಅಂತ. ಸಾವನ್ನು ಅಂದರೆ ಆತ್ಮವು ದೇಹವನ್ನು ಬಿಡುವ ಕ್ಷಣವನ್ನು ಜನರು ಕೋಣೆಯಲ್ಲಿ ಕುಳಿತು ಅದನ್ನು ಕಾಣಲು ಕಾಯ್ತಾ ಇದ್ದರು ಅಂತಕ್ಕಂಥದ್ದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ದ ಕಿಂಗ್ ಬಿ ವಿಟ್ನೆಸ್ಡ್ ಇನ್ ದ ರೂಮ್, ಅಂದರೆ ಕಿಂಗ್ ಅಂದಾಗ ಆತ್ಮವು ದೇಹವನ್ನು ತ್ಯಜಿಸಿ ಅವರ ಸಾವನ್ನು ನೋಡೋದಕ್ಕೆ ಜನರೆಲ್ಲ ಅಲ್ಲಿ ಕಾಯ್ತಾ ಇದ್ದರು. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ, ಐ ವಿಲ್ಡ್ ಮೈ ಕೀಪ್ಸೇಕ್ಸ್ ಸೈಡ್ ಅವೇ ವಾಟ್ ಪೋರ್ಷನ್ ಆಫ್ ಮೀ ಬಿ ಅಸಿಗ್ನೇಬಲ್ ಆ್ಯಂಡ್ ದೆನ್ ಇಟ್ ವಾಸ್ ದೇರ್ ಇಂಟರ್ಪೋಸ್ಡ್ ಎ ಫ್ಲೈ. ನೋಡಿ, ಇಲ್ಲಿ ಐ ವಿಲ್ಡ್ ಮೈ
ಕೀಪ್ ಸೇಕ್ಸ್ ಸೈಂಡ್ ಅವೇ, ಅಂದರೆ ನಾನು ನನ್ನ ನೆನಪಿನ ಕಾಣಿಕೆಗಳನ್ನು ಇಚ್ಛಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿ ತನ್ನ ಕೊನೆಯ ಕ್ಷಣಗಳಲ್ಲಿ ತನ್ನ ಒಡೆತನದ ವಸ್ತುಗಳನ್ನು ಹಂಚುವ ವಿಲ್, ಆ ಒಂದು ಮರಣ ಶಾಸನವನ್ನು ಬರೆದಿದ್ಲು ಅಂತ ಇದು ಸೂಚಿಸ್ತಾ ಇದೆ. ಅಂದರೆ ತಮ್ಮ ಲೌಕಿಕ ವ್ಯವಹಾರಗಳು, ಭೌತಿಕವಾದಂತಹ ವ್ಯವಹಾರಗಳನ್ನು ಪೂರ್ಣಗೊಳಿಸುವ ಕ್ರಿಯೆಯನ್ನು ಇದು ತೋರಿಸುತ್ತೆ. ವಾಟ್ ಪೋರ್ಷನ್ ಆಫ್ ಮೀ ಬಿ ಅಸಿಗ್ನೇಬಲ್ ಆ್ಯಂಡ್ ದೆನ್ ಇಟ್ ವಾಸ್, ನನ್ನ ಯಾವ ಭಾಗ ಇರಬೇಕು, ಹಂಚಬಹುದಾದದ್ದು ಎಲ್ಲವೂ ಸಹ ನಾನು ಹಂಚಿದ್ದೆ ಅಂತ. ತನ್ನ ಸಂಪತ್ತಿನ ಯಾವ ಭಾಗವನ್ನು ತನ್ನ ಸಂಬಂಧಿಕರಿಗೆ ಹಂಚಬಹುದು ಎಂದು ಆ ವಿಲ್ನಲ್ಲಿ ಬರೆದಿದ್ಲು. ನಂತರ ಅದನ್ನು ಹಂಚಬಹುದಾದ ಆಸ್ತಿ ಬರೆದ ನಂತರ ಒಂದು ಘಟನೆ ನಡೆಯಿತು. ಏನಪ್ಪ ಅಂದರೆ ದೇರ್ ಇಂಟರ್ಪೋಸ್ಡ್ ಎ ಫ್ಲೈ, ಅಲ್ಲಿ ಒಂದು ನೊಣ ಮಧ್ಯಪ್ರವೇಶ ಮಾಡಿತು. ಸಾವಿನ ಗಂಭೀರ ಮತ್ತು ಭಾವನಾತ್ಮಕವಾದಂತಹ ಕ್ಷಣದಲ್ಲಿ ಒಂದು ಸಾಮಾನ್ಯ ನೊಣದ ಪ್ರವೇಶ ಅದೊಂದು ರೀತಿಯ ಅನಿರೀಕ್ಷಿತವಾಗಿದೆ, ಮತ್ತೊಂದು ಒಂದು ಅಸಂಗತತೆಯನ್ನು ಅಲ್ಲಿ ಸೂಚಿಸ್ತಾ ಇದೆ. ಆ ಸಮಯಕ್ಕೆ ಅಂತಹ ಸಾವಿನ ಸಮಯದಲ್ಲಿ ಒಂದು ನೊಣ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಅಲ್ಲೊಂದು ಮಧ್ಯಪ್ರವೇಶವನ್ನು ಮಾಡಿಬಿಟ್ಟಿದೆ. ಇನ್ನು ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ವಿತ್ ಬ್ಲೂ ಅನ್ಸರ್ಟೈನ್ ಸ್ಟಂಬ್ಲಿಂಗ್ ಬಸ್ ಬಿಟ್ವೀನ್ ದ ಲೈಟ್ ಆ್ಯಂಡ್ ಮೀ ಆ್ಯಂಡ್ ದೆನ್ ದ ವಿಂಡೋಸ್ ಫೇಲ್ಡ್ ಆ್ಯಂಡ್ ದೆನ್ ಐ ಕುಡ್ ನಾಟ್ ಸಿ ಟು ಸಿ. ನೋಡಿ, ಇಲ್ಲಿ ಕೊನೆಯ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಆ ನೊಣ ಬಂದಿದ್ದೇ ಏನು ಮಾಡಿದೆ ಅಂದರೆ, ಆ ನೊಣ ನೀಲಿ ಒಂದು ಅನಿಶ್ಚಿತವಾದಂತಹ ಬಣ್ಣ ಆ ನೊಣದ ಜೇಂಕಾರದೊಂದಿಗೆ ಅಲ್ಲಿಗೆ ಬಂದಿದೆ. ನೊಣದ ಜೇಂಕಾರವು ಒಂದು ಅಸ್ತವ್ಯಸ್ತವಾಗಿ ಮತ್ತು ಅನಿಶ್ಚಿತವಾಗಿತ್ತು ಅಂತ ವರ್ಣಿಸ್ತಾ ಇದ್ದಾರೆ. ಆ ನೊಣದ ಬಣ್ಣವನ್ನು ನೀಲಿ ಎಂದು ಹೇಳ್ತಾ ಇದ್ದಾರೆ ಮತ್ತು ಅದು ಅಸ್ವಾಭಾವಿಕತೆ ಅಥವಾ ಆ ನೊಣದೊಂದಿಗೆ ಆ ಒಂದು ಸಂಬಂಧವನ್ನು ಸೂಚಿಸ್ತಾ ಇದೆ. ಆ ನೊಣ ಮತ್ತು ಸಾವಿನೊಂದಿಗೆ ಒಂದು ಸಂಬಂಧವನ್ನು ಸೂಚಿಸ್ತಾ ಇದೆ. ಬಿಟ್ವೀನ್ ದ ಲೈಟ್ ಆ್ಯಂಡ್ ಮೀ, ಆ ನೊಣವು ನನ್ನ ಮತ್ತು ಬೆಳಕಿನ ನಡುವೆ ಬಂದಿದೆ. ಆ ನೊಣವು ಕವಿಯ ಮತ್ತು ಬೆಳಕಿನ ನಡುವೆ ಹಾರಾಡ್ತಾ ಇದೆ, ಅವಳಿಗೆ ದೃಷ್ಟಿಯನ್ನು ಅಡ್ಡಪಡಿಸ್ತಾ ಇದೆ. ಬೆಳಕು ಜೀವನದ ಪ್ರಜ್ಞೆ ಅಥವಾ ಒಂದು ಆಧ್ಯಾತ್ಮಿಕತೆಯನ್ನು ಪ್ರತಿನಿಧಿಸ್ತಾ ಇದೆ. ಅದರ ಮಧ್ಯದಲ್ಲಿ ಕವಿಗೆ ಮತ್ತು ಆ ಬೆಳಕಿನ ಮಧ್ಯದಲ್ಲಿ ಆ ನೊಣವು ಬಂದಿದೆ. ಆ್ಯಂಡ್ ದೆನ್ ದ ವಿಂಡೋಸ್ ಫೇಲ್ಡ್, ನಂತರ ಕಿಟಕಿಗಳು ವಿಫಲವಾದವು. ಅಂದರೆ ಇದರ ಅರ್ಥ ಕಿಟಕಿಗಳ ಮೂಲಕ ಬರುತ್ತಿದ್ದ ಬೆಳಕು ಮಸ್ಕಾಗತೊಡಗಿತು. ಇದು ದೃಷ್ಟಿ ಕಳೆದುಕೊಳ್ಳುವಿಕೆ ಮತ್ತು ಸಾವಿನ ಆಗಮನವನ್ನು ಸೂಚಿಸ್ತಾ ಇದೆ. ದೆನ್ ಐ ಕುಡ್ ನಾಟ್ ಸಿ ಟು ಸಿ, ಮತ್ತೆ ನಾನು ನೋಡಲು ಸಾಧ್ಯವಾಗಲಿಲ್ಲ. ಅಂದರೆ ಇದು ಸಾವಿನ ಅಂತಿಮ ಕ್ಷಣವನ್ನು ವಿವರಿಸ್ತಾ ಇದೆ. ಇಲ್ಲಿ ಕವಿಯತ್ರಿ ತನ್ನ ದೃಷ್ಟಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾಳೆ ಮತ್ತು ಅರಿವು ಕೊನೆಗೊಳ್ಳುತ್ತೆ. ಇದು ಸಾವಿನ ನಿಗೂಢತೆ, ಸಾವು ಬಂದೇ ಬರುತ್ತೆ ಅಂತಕ್ಕಂತಹ ಒಂದು ಸಾಲನ್ನು ಒತ್ತಿ ಹೇಳ್ತಾ ಇದೆ. ಇದು ಸಾವಿನ ಒಂದು ಅನಿಶ್ಚಿತತೆಯ ಬಗ್ಗೆ ಈ ಸಾಲು ಹೇಳ್ತಾ, ಐ ಕುಡ್ ನಾಟ್ ಸಿ ಟು ಸಿ, ನಾನು ಮತ್ತೆ ನೋಡಲು ಸಾಧ್ಯವಾಗಲಿಲ್ಲ. ಅಂದರೆ ಅವರ ಅಂತಿಮ ಕ್ಷಣವನ್ನು ಹೇಳ್ತಾ ಇದ್ದಾರೆ. ಅವರ ದೃಷ್ಟಿ ಸಂಪೂರ್ಣವಾಗಿ ಕಳೆದುಕೊಂಡ್ರು, ಅಂದರೆ ತಾವು ಸಾವಿಗೆ ಜಾರಿದ್ದಾರೆ ಅಂತ ಹೇಳ್ತಾರೆ. ಆ ಕೊನೆಯ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಕವಿಯ ಒಂದು ಬೆಳಕು ಮತ್ತು ಕವಿಗೆ ಮಧ್ಯದಲ್ಲಿ ಆ ನೊಣ ಬಂದಿದೆ, ಅಡ್ಡಿಪಡಿಸಿದೆ ಎಂದಾಗ ಅವರ ಒಂದು ದೈವಿಕ ಪ್ರಜ್ಞೆ ಅಥವಾ ಅಲೌಕಿಕ ಪ್ರಜ್ಞೆಯಾಗಿ ಅಡ್ಡಲಾಗಿ ಆ ಒಂದು ನೊಣ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಕೊನೆಯದಾಗಿ ಅವರ ತಮ್ಮ ದೃಷ್ಟಿಯನ್ನು ಕಳೆದುಕೊಂಡರು, ಸಾವಿಗೆ ಶರಣಾದರು ಅಂತಕ್ಕಂಥದ್ದು ಈ ಸಾಲಿನ ಮೂಲಕ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.